ವೆಜ್ ಫುಡ್ ಮ್ಯಾನುವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಾದಿರಾಜ ಗುಳ್ಳನ ಬಳಸಿ ಅದರಿಂದ ತುಂಬಾನೇ ರುಚಿಕರವಾದಂತ ರಸವಾಂಗಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಕೆಲವರು ಇದಕ್ಕೆ ಮಟ್ಟು ಗುಳ್ಳ ಅಂತಾರೆ, ಇನ್ ಕೆಲವರು ಇದಕ್ಕೆ ಉಡುಪಿ ಗುಳ್ಳ ಅಂತ ಕೂಡ ಕರೀತಾರೆ. ಸಹಜವಾಗಿ ಈ ಗುಳ್ಳ ತುಂಬಾನೇ ದೊಡ್ಡ ಸೈಜ್ ಅಲ್ಲಿ ಸಿಗುತ್ತೆ. ನನಗೆ ಚಿಕ್ಕ ಸೈಜ್ ಗುಳ್ಳ ಸಿಕ್ಕಿರೋದ್ರಿಂದ ನಾನಿಲ್ಲಿ 3 ಗುಳ್ಳನ ಬಳಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಇದ್ರ ತುಂಬು ಕತ್ತರಿಸಿ ಈ ರೀತಿ ದಪ್ಪ ಆಕಾರಗಳಲ್ಲೇ ಇದನ್ನ ಕಟ್ ಮಾಡ್ಕೊಳ್ಳಿ. ಇದು ಬೇಗನೆ ಕರಗುತ್ತೆ, ಹಾಗಾಗಿ ಚಿಕ್ಕದಾಗಿ ಕತ್ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರಸವಾಂಗಿಗೆ ಒಂದು ಫ್ರೆಶ್ ಆಗಿರುವಂತ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಪ್ಯಾನ್ ಅಲ್ಲಿ ಸುಮಾರಾಗಿ 1 ಚಮಚೆಯಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 1 ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನ ಬೇಳೆನ ಹಾಕೊಂಡು ಇವೆರಡು ಕೆಂದು ಬಣ್ಣಕ್ಕೆ ಬಂದು ಒಳ್ಳೆ ಸುವಾಸನೆ ಬರೋವರೆಗೂ ಇವನ್ನ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ. ನೋಡಿ, ಕೆಂದು ಬಣ್ಣಕ್ಕೆ ಬಂದಿದೆ. ಈಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಇದ್ರ ಜೊತೆಗೆ 1 ದೊಡ್ಡ ಚಮಚೆಯಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾನ ಹಾಕೊಂಡು ಎಲ್ಲಾನು ಸೇರಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಮಾತ್ರ ಇದನ್ನ ಹುರ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಚಮಚೆಯಷ್ಟು ಇಂಗು, 1/4 ಚಮಚೆ ಅರಿಶಿನದ ಪುಡಿ, ಇದ್ರ ಜೊತೆಗೆ 4 ರಿಂದ 5 ಕೆಂಪು ಒಣಮೆಣಸಿನಕಾಯಿನ ಹಾಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕೊಳ್ಳಿ. ಒಂದೇ 1 ನಿಮಿಷ ಚೆನ್ನಾಗಿ ಹುರಿದು ಗ್ಯಾಸ್ ಅನ್ನ ಆಫ್ ಮಾಡಿಬಿಡಿ. ಈಗ ಇದಕ್ಕೆ ಒಂದು ಚುಟ್ಕೆ ಮೆಂತೆ ಪುಡಿ, ಅದ್ರ ಜೊತೆಗೆ 1 ಬಟ್ಲದಷ್ಟು ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ಸೇರಿಸಿ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಗ್ಯಾಸ್ ಆಫ್ ಆಗಿರುತ್ತೆ. ಆ ಹುರಿದಿಟ್ಕೊಂಡಿರುವಂತ ಮಸಾಲೆ ಬಿಸಿಯಲ್ಲೇ ಕೊಬ್ಬರಿ ಕೂಡ ಚೆನ್ನಾಗಿ ಹುರ್ಕೊಂಡಂಗಾಗುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಪೇಸ್ಟ್ ಆಕಾರದಲ್ಲಿ ರುಬ್ಬಿಟ್ಕೊಳ್ಳಿ. ಅದೇ ಪ್ಯಾನ್ ಅಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮುಂಚೆ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಗುಳ್ಳನ ಸೇರಿಸಿ ಇದನ್ನ ಒಮ್ಮೆ ಚೆನ್ನಾಗಿ ಕೈಯಾಡಿ. ಈಗ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕೊಳ್ಳಿ. ಜೊತೆಗೆ ಒಂದು 2 ಚಮಚದಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ. ಹುಳಿ ಮತ್ತೆ ಬೆಲ್ಲ ನೀವು ನಿಮ್ಮ ರುಚಿಗೆ ತಕ್ಕಂಗೆ ಹಾಕೊಳ್ಬಹುದು. ಒಂದು 5 ರಿಂದ 10 ನಿಮಿಷ ಆದ್ಮೇಲೆ ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಕಡಿಮೆ ಆಗಿದೆ. ಜೊತೆಗೆ ಗುಳ್ಳ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ತೀರಾ ಮೆತ್ತಗಾಗೋವರೆಗೂ ಕಾಯಕ್ ಹೋಗ್ಬೇಡಿ, ಯಾಕಂದ್ರೆ ನಂತರ ಇದೊಂಥರ ಬಜ್ಜಿ ಆದಂಗೆ ಆಗೋಗುತ್ತೆ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರಲ್ಲಿ ಸುಮಾರಾಗಿ 1 ದೊಡ್ಡ ಕಪ್ನಷ್ಟು ನೀರನ್ನ ಹಾಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಕೈಯಾಡಿ ಒಂದು ಒಳ್ಳೆ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಈ ಹಂತದಲ್ಲಿ ಸ್ವಲ್ಪ ರುಚಿ ನೋಡಿ, ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಕೂಡ ಹಾಕೊಳ್ಬಹುದು. ಜೊತೆಗೆ ಸ್ವಲ್ಪ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಇನ್ನೊಮ್ಮೆ ಚೆನ್ನಾಗಿ ಕೈಯಾಡಿ. ಈಗ ಇದಕ್ಕೆ ಒಂದು ಸಿಂಪಲ್ ಆಗಿರುವಂತ ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ನಾನಿಲ್ಲಿ ಸುಮಾರಾಗಿ 1 ಚಮಚೆಯಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಚಮಚೆಯಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಗುಟ್ಟ ಮೇಲೆ ಇದಕ್ಕೆ ಇಂಗು, ಕರಿಬೇವು ಸೊಪ್ಪು ಹಾಗೆ ಅರಿಶಿನದ ಪುಡಿನ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ರಸವಾಂಗಿಗೆ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡ್ಬಿಟ್ರಿ ಅಂತಂದ್ರೆ ಗುಳ್ಳದ ರಸವಾಂಗಿ ರೆಡಿ. ಬಿಸಿ ಬಿಸಿ ಅನ್ನ ಮತ್ತೆ ತುಪ್ಪದ ಜೊತೆ ಇದ್ರ ರುಚಿ ಅದ್ಭುತವಾಗಿರುತ್ತೆ. ಇದನ್ನ ನೀವು ಚಪಾತಿ ಜೊತೆ ಕೂಡ ತಿನ್ಬಹುದು. ಗುಳ್ಳ ಇಲ್ಲಾಂದ್ರೆ ನೀವು ನಾರ್ಮಲ್ ಬದನೆಕಾಯಿನೂ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಹೀರೆಕಾಯಿ ಸಹ ಬಳಸಬಹುದು. ವಾದಿರಾಜ ಗುಳ್ಳದ ರಸವಾಂಗಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.